ಕೈಗೆ ಸಿಕ್ಕಿದ್ ನನ್ನ ಚಿತ್ರಾನ್ನ ಬಿಟ್ಬಿಟ್ಟು ಇಷ್ಟು ಜನ ಒಬ್ಬನ ಕೈಲಿ ಹೊಡ್ಸ್ಕೊಂಡ್ ಬಂದಿದ್ರಲ್ಲ. ನೀನೊಬ್ಬ ಬೆಂಗಳೂರಲ್ಲಿ ದೊಡ್ಡ ರೌಡಿ. ನನ್ನ ಕರ್ಮ. ನಿನಗೆ ಇವರೆಲ್ಲ ಚೆಲೆಗಳು. ಚೆಲೆಗಳ ನೀನೇನ್ ಮಾಡ್ತೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೋ ನನಗೆ ಗೊತ್ತಿಲ್ಲ. ಚಿತ್ರ 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 ನನಗೆ ಬೇಕು. ಹೋಗೋ. ಹಲೋ ಸರ್, ನಾನು ಮಾಲ್ತಿ ಮಾತಾಡ್ತಿರೋದು. ಹೇಳಿ ಮಾಲ್ತಿ. ಕಿಶೋರ್ ಕಳಿಸಿದ ಆಳುಗಳು ನಮ್ ಚಿತ್ರನ ಮತ್ತೆ ಅದೇ ಹುಡುಗರ ಜೊತೆ ನೋಡಿದ್ರಂತೆ. ಬಟ್ ಚಿತ್ರ ಅವ್ರಿಗೆ ಸಿಕ್ಕಿಲ್ಲ ಸರ್. ಎಲ್ಲಿ ನೋಡಿದ್ರಂತೆ? ಗೊತ್ತಿಲ್ಲ ಸರ್. ಸೊ ಇನ್ನೂ ಚಿತ್ರ ಬ್ಯಾಂಗ್ಳೂರ್ಲೇ ಇದ್ದಾಳೆ. ಸರಿ ಮಾಲ್ತಿ, ನನ್ನ ತಮ್ಮ ಪ್ರಕಾಶ್ ಬಂದಿದ್ದಾನೆ, ನಾನು ಅವನ ಜೊತೆ ಮಾತಾಡ್ತೀನಿ. ಬೇರೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಫೋನ್ ಮಾಡಿ. ಹುಷಾರು. ಓಕೆ ಓಕೆ ಸರ್. ಓಕೆ. ಏನಾಯ್ತಣ್ಣ? ಅದೇ ಕಿಶೋರ್ ಕಡೆಯವರು ಚಿತ್ರನ್ನ ಕೆಲವು ಹುಡುಗರ ಜೊತೆ ನೋಡಿದ್ರಂತೆ. ಪ್ರಾಬಬ್ಲಿ ಆ ಸಿಗ್ನಲ್ ಅಲ್ಲಿ ನೋಡಿದ ಅದೇ ಹುಡುಗರು ಇರಬೇಕು. ಆದ್ರೆ ಅವ್ರ ಕೈಗೆ ಚಿತ್ರ ಸಿಗ್ಲಿಲ್ವಂತೆ. ಎಲ್ಲಿ ನೋಡಿದ್ರಂತೆ? ಎಲ್ಲಿ ನೋಡಿದ್ರು ಅಂತ ಗೊತ್ತಿಲ್ವಂತೆ. ಅಣ್ಣ, ಇನ್ಮೇಲೆ ವೇಟ್ ಮಾಡೋದು ಬೇಡ. ಕಂಪ್ಲೇಂಟ್ ಫೈಲ್ ಮಾಡಿ ಚಿತ್ರ ಫೋಟೋನ ಫ್ಲಾಶ್ ಮಾಡೋಣ. ಬೇಡ, ಅಷ್ಟು ಅವಸರ ಪಡೋದು ಬೇಡ. ಬೇಕಾದ್ರೆ ನೀನೊಂದು ಕೆಲಸ ಮಾಡು. ಏನು? ನಿನಗೆ ನಂಬಿಕೆ ಇರೋ ಕೆಲವು ಕಾಪ್ಸ್ನ ಇಟ್ಕೊಂಡು ಅನ್ಅಫಿಷಿಯಲ್ ಆಗಿ ಅವಳು ಹುಡ್ಕೋದು. ಏನಂತೀಯ? ओके अण्णा, जो आपने पूछा था ना, ये रहा आपका इन्फॉर्मेशन. थैंक यू सर. थैंक्स अ लॉट. It's okay. ಥ್ಯಾಂಕ್ ಯು ಸರ್. It's okay. It's my duty. ಥ್ಯಾಂಕ್ ಯು ಯಶವಂತ್. ನನ್ನಿಂದ ನಿಂಗೆ ತುಂಬಾ ತೊಂದರೆ ಆಯ್ತಲ್ಲ. It's okay. ಥ್ಯಾಂಕ್ ಯು ಸೋ ಮಚ್. ಏನಾಯ್ತಂಟಿ ಅಳ್ತಾ ಇದ್ದೀರಾ? ಏನಿಲ್ಲ ಧನಲಕ್ಷ್ಮಿ, ಕೂತ್ಕೋ. ನಾನೇನ್ ದದ್ದಿನ ಆಂಟಿ, ಸುಳ್ಳು ಹೇಳ್ಬೇಡಿ. ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲಮ್ಮ, ಚಿತ್ರನ ಬಗ್ಗೆ ಯೋಚನೆ ಆಗಿದೆ. ಎಲ್ಲಿದ್ದಾಳು, ಏನ್ ಮಾಡ್ತಿದ್ದಾಳು? ಆಂಟಿ ಅಳ್ಬೇಡಿ. ಚಿತ್ರ ಅಂದ್ರೆ ನಿಮ್ಗೆ ಅಷ್ಟಿಷ್ಟನಾ? ನಾನು ಈ ಮನೇಲಿರೋದೇ ಚಿತ್ರಗೋಸ್ಕರಮ್ಮ. ಏನ್ ಹೇಳ್ತಿದ್ದೀರಾ ಆಂಟಿ? ಹೌದಮ್ಮ, 15 ವರ್ಷದಿಂದ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯನ ಇವತ್ತು ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಅದು ನೀನೇ ಯಾಕಾಗಬಾರ್ದು ಧನಲಕ್ಷ್ಮಿ? ಆದ್ರೆ ಈ ವಿಷಯನ ನೀನ್ ಯಾರ ಹತ್ರನೂ ಹೇಳ್ಬಾರ್ದು ಪ್ಲೀಸ್. ಪ್ರಾಮಿಸ್, ಯಾರ ಹತ್ರನೂ ಹೇಳಲ್ಲ. ಹೇಳಿ. 15 ವರ್ಷಕ್ಕೆ ಮುಂಚೆ ನಾನು ಚಿತ್ರ ನೋಡ್ಕೊಳ್ಳೋಕೋಸ್ಕರನೇ ಇಲ್ಲಿಗೆ ಬಂದೆ. ಆಗ ಚಿತ್ರ ಅವ್ರ ತಂದೆ ತಾಯಿ ಡೈವರ್ಸ್ ತಗೊಂಡ ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಅನ್ಕೊಂಡೆ. ಆದ್ರೆ ಚಿತ್ರ ಅವ್ರ ತಂದೆ ನನ್ನ ಹತ್ರ ಬಂದು, ನೀವು ದಯವಿಟ್ಟು ಹೋಗ್ಬೇಡಿ, ಇಲ್ಲೇ ಇದ್ದು ಅವಳನ್ನ ಜೋಪಾನ ಮಾಡಿ ಅಂತ ಕೇಳ್ಕೊಂಡ್ರು. ನಾನಿಲ್ಲೇ ಇದ್ದು 15 ವರ್ಷದಿಂದ ಅವಳ ಪ್ರತಿಯೊಂದು ಆಕ್ಟಿವಿಟೀಸ್ನ ಅವ್ರಿಗೆ ತಿಳಿಸ್ತಾ ಇದ್ದೆ. ಅವ್ರು ತುಂಬಾ ಖುಷಿ ಪಡ್ತಾ ಇದ್ರು. ಆದ್ರೆ ಈಗ 4 ದಿವಸದಿಂದ ಅವರು ತುಂಬಾ ನೊಂದ್ಕೊಂಡಿದ್ದಾರೆ. ಆಂಟಿ, ಹಾಗಾದ್ರೆ ಚಿತ್ರ ಅವರಪ್ಪ ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಗೊತ್ತು. ಅಯ್ಯೋ ಆಂಟಿ, ಅವ್ರನ್ನ ಹುಡ್ಕೊಂಡು ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ. ಹೌದಾ? ನಿನ್ಗೆ ಗೊತ್ತು? ಯಶವಂತ್ ಅಂತ ನನ್ನ ಫ್ರೆಂಡ್ ಮನೆಗೆ ಅವಳನ್ನ ಕಳಿಸಿದ್ದೆ ನಾನು. ಈಗ ಅವಳು ಅಲ್ಲೇ ಇದ್ದಾಳೆ. ದೇವ್ರಿ, ನನ್ ನಂಬಿಕೆ ಸುಳ್ಳಾಗ್ಲಿಲ್ಲ. ಚಿತ್ರ ತಂದೆಗೆ ಫೋನ್ ಮಾಡಿ ಯಶವಂತ್ ಅಡ್ರೆಸ್ ಕೊಡೋಣ.
ಮಿಸ್ಟರ್ ಜಗದೀಶ್ ಅವ್ರ ಮನೆ ಹೌದಿದೆ, ಇದಾರಾ? ಈಗ ತಾನೇ ಹೋದ್ರು. ಎಲ್ಲೋದ್ರು? ಇನ್ನು ಮೇಲೆ ಚಿತ್ರನ್ ನಾವು ಹುಡ್ಕೋದ್ ಬೇಡ, ಅವಳೇ ನಮ್ಮನ್ನು ಹುಡ್ಕೊಂಡ್ಬರ್ತಾಳೆ. ಏಯ್, ಎತ್ತಾಕೊಂಬರ್ರೋ ಮಾವನ್ನ. ಹಲೋ ಯಶವಂತ್, ಯಾರೋ 10-15 ಜನ ಕಾಯ್ತಾ ಇದ್ರು, ಅವರೆಲ್ಲ ಸೇರಿ ಕಾರಲ್ಲಿ ಬಂದವ್ರನ್ನ ಎತ್ತಾಕೊಂಡು ಹೋದ್ರು. ಹಲೋ ಹಲೋ, ನಾನು ಯಶವಂತ್. ಇಲ್ಲಿ 3 ಗಂಟೆಗೆ ಹೊಡ್ತಾ ಇದ್ದೀವಿ. 6:30 ಹೊತ್ತು ಮನೇಲಿರ್ತೀವಿ. ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಇಡ್ಲಾ? ಸರಿಪಾ. ಯಾಕೋ ಡಲ್ಲಾಗಿ ಮಾತಾಡ್ತಾ ಇದ್ಯಾ? ಎನಿ ಪ್ರಾಬ್ಲಮ್? ಹುಷಾರಿಲ್ವಾ? ಇಲ್ಲಪ್ಪ, ಚೆನ್ನಾಗಿದ್ದೀನಿ. ಸರಿ, ಹಾಗಾದ್ರೆ ಇಡ್ತೀನಿ. ಸರಿಪಾ. ಹಲೋ ಹಲೋ, ನೀನೇನ್ ಮಾಡ್ಚೋ ಹೇಗ್ ಮಾಡ್ಚೋ ನನಗೆ ಗೊತ್ತಿಲ್ಲ. ಇನ್ನೊಂದು ಗಂಟೆ ಒಳಗಡೆ ಕನಕಪುರ ರಸ್ತೆಯಲ್ಲಿರೋ ನನ್ನ ಫಾರ್ಮ್ ಹೌಸ್ಗೆ ನನ್ನ ಚಿತ್ರನ ಕರ್ಕೊಂಬಂದು ನನಗೆ ಒಪ್ಪಿಸ್ತಾ ಇದೆಯಾ? ಯಾರು ಮಾತಾಡ್ತಾ ಇರೋದು? ಫೋನ್ ಅಟೆಂಡ್ ಮಾಡ್ತಿದ್ದಾಗೆ ನೀನ್ ಯಾರು ಅಂತ ನಾನು ಕಂಡುಹಿಡಿಯಲಿಲ್ವಾ? ಹಾಗೆ ನಾನು ಯಾರು ಅಂತ ನೀನ್ ಕಂಡಿಡಿ. ಒಪ್ಪಿಸ್ದೆ ಹೋದ್ರೆ ಏನ್ ಮಾಡ್ತೀಯಾ? ಆ ಚಿತ್ರನ್ ಹುಡ್ಕೊಂಬಂದ ಅವಳ ಅಪ್ಪ ಈಗ ನನ್ನ ಹತ್ರ. ಅವಳೇನಾದ್ರೂ ಇಲ್ಲಿಗೆ ಬರ್ದೇ ಹೋದ್ರೆ ನಾನು ಇನ್ನೊಂದು ಕೊಲೆ ಮಾಡ್ಬೇಕಾಗತ್ತೆ. ಹೇಳು ಅವಳ ಹತ್ರ, ಅವಳೇ ಬರ್ತಾಳೆ. ಕಿಶೋರ್, ಏನು ಇದು? ಏನೇನೋ ಮಾತಾಡ್ತಾ ಇದೀಯಾ? ಅಕ್ಕ, ಇದಕ್ಕೂ ಮೇಲೆ ನಿನ್ನ ಹತ್ರ ಆಕ್ಟ್ ಮಾಡೋದಕ್ಕೆ ನನಗ್ ಬರೋದಿಲ್ಲ. ನೀನ್ ನಂಬ್ಕೊಂಡ್ರು ಅಷ್ಟು ಒಳ್ಳೆಯವನು ನಾನಲ್ಲ. ಅಫ್ಕೋರ್ಸ್ ಚಿತ್ರಾನ್ ಪಡ್ಕೋಬೇಕು ಅಂತ ನಾನ್ ಕೆಟ್ಟವನಾದೆ. ಸೊ ಜಸ್ಟ್ 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 ಸುಮ್ನೆ ಸುಮ್ನೆ ನೋಡ್ತಾ ಇರು. ಕಿಶೋರ್